ನಮಸ್ಕಾರ ವೀಕ್ಷಕರೇ, ವಿದ್ಯೆಗಿಂತ ವಿವೇಕ ಮುಖ್ಯ, ಫಲಿತಾಂಶಕ್ಕಿಂತ ಪ್ರಯತ್ನಗಳು ಮುಖ್ಯ, ಸೀನಿಯಾರಿಟಿಗಿಂತ ಸಿನ್ಸಿಯಾರಿಟಿ ಮುಖ್ಯ, ಡೆಸಿಗ್ನೇಷನ್ಗಿಂತ ಡೆಡಿಕೇಶನ್ ಮುಖ್ಯ. ಆಬ್ವಿಯಸ್ಲಿ ಮಧು ಬಂಗಾರಪ್ಪ ಅವ್ರ ಬಗ್ಗೆನೇ ಸ್ಟೋರಿ. ಇತ್ತೀಚೆಗಷ್ಟೇ ಅವ್ರ ಜೊತೆ ಡೇವಿಡ್ ಮಿನಿಸ್ಟ್ರು ಅನ್ನೋ ಕಾರ್ಯಕ್ರಮ ಮಾಡಿದ್ದೆ. ಕ್ಯಾನ್ಸರ್ ಮಕ್ಕಳಿಗಾಗಿ ಕೂಡ ಶಾಲೆಯನ್ನು ತೆರೆಯಬೇಕು ಅನ್ನುವ ಅವರ ಕಲ್ಪನೆ ನಿಜ ಖುಷಿ ಆಯಿತು. ಇವತ್ತು ಹಿಂಗೆ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಿದ್ದಾಗ ಗೌರಿ ಹಬ್ಬ, ಗಣೇಶ ಹಬ್ಬ, ಸಂಭ್ರಮದಲ್ಲಿರುವಂಥ ಸಂದರ್ಭ, ಎಲ್ಲರಿಗೂ ರಜೆ. ಆದರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇದ್ದಕ್ಕಿದ್ದಂತೆ ಬೆಂಗಳೂರಿನ ಹೌಸ್ಮಾರ್ಟ್ ಆಸ್ಪತ್ರೆಯಲ್ಲಿ ಕಾಣಿಸ್ಕೊಂಡ್ರು. ಅದಕ್ಕೆ ಕಾರಣ ದೇವನಹಳ್ಳಿಯ ಕೋಟೆ ಸರ್ಕಾರಿ ಶಾಲೆಯ ಕಿಟಕಿಯ ಸಜ್ಜೆ ಕುಸಿದ ಪರಿಣಾಮ 3 ವಿದ್ಯಾರ್ಥಿಗಳು ಇಂಜುರಿ ಆಗಿದ್ರು. ಅದರಲ್ಲೊಬ್ಬನ ಪರಿಸ್ಥಿತಿ ಗಂಭೀರ. ಆ ವಿದ್ಯಾರ್ಥಿಗಳನ್ನ ನೋಡೋಕ್ಕಾಗಿ ಗೌರಿ ಹಬ್ಬದ ದಿನ ಇದ್ದಕ್ಕಿದ್ದಂತೆ ಹೌಸ್ಮಾರ್ಟ್ ಆಸ್ಪತ್ರೆಗೆ ಭೇಟಿ ಕೊಟ್ಟಂಥ ಮಧು ಬಂಗಾರಪ್ಪ ವಿದ್ಯಾರ್ಥಿಗಳ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ಇಲಾಖೆ ಭರಿಸುತ್ತೆ. 24 ಗಂಟೆಗಳ ಕಾಲ ಅವ್ರನ್ನ ತೀವ್ರ ನಿಗಾಘಟ್ಟದಲ್ಲಿ ಇಟ್ಕೊಂಡು ನೋಡ್ಕೋಬೇಕು. ಅಲ್ಲದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿದ್ಯೆಯ ಜವಾಬ್ದಾರಿ ಅಷ್ಟೇ ಅಲ್ಲ, ಆರೋಗ್ಯ ಜವಾಬ್ದಾರಿ ಕೂಡ ನಮ್ಮದೇ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ತುಂಬಾ ಖುಷಿ ಅನ್ಸುತ್ರಿ. ಅವ್ರು ಸಚಿವರಾದಾಗ ಇವ್ರಿಗೆ ಯಾಕ್ರಿ ಶಿಕ್ಷಣ ಸಚಿವರ ಸ್ಥಾನವನ್ನು ಖಾತೆಯನ್ನು ಕೊಟ್ಟರು ಅಂತ ತುಂಬ ಜನ ಟೀಕೆ ಮಾಡಿದ್ರು. ದೊಡ್ಡ ದೊಡ್ಡ ಪತ್ರಕರ್ತರು ಶಿಕ್ಷಣ ಸಚಿವರಾಗೋಕ್ಕೆ ಏನು IAS ಆಫೀಸರ್ಗಳು ಬೇಕಾಗಿಲ್ಲ, ಅದಕ್ಕೆ ಹೇಳಿದ್ದು ವಿದ್ಯೆಗಿಂತ ವಿವೇಕ ಮುಖ್ಯ ಅಂತ. SSLC ಮತ್ತು PUC ಮಕ್ಕಳಿಗೆ ಮೇಲಿಂದ ಮೇಲೆ ಸಪ್ಲಿಮೆಂಟ್ರಿಗಳನ್ನು ಕೊಟ್ಟಾಗ ಪಾಸ್ ಮಾಡದೇ ಇವ್ರ ಕೆಲಸನ, ಪಾಸ್ ಮಾಡಬೇಕು ಅನ್ನೋದೇ ಇವ್ರ ಉದ್ದೇಶನ ಅಂತ ತುಂಬ ಜನ ಟೀಕಿಸಿದ್ರು. ಪ್ರಯತ್ನ ಎಷ್ಟು ಬೇಕಾದ್ರೆ ಇರಲಿ, ಆದರೆ ಫಲಿತಾಂಶ ಮುಖ್ಯ. 1 ವರ್ಷ ಯಾವ ವಿದ್ಯಾರ್ಥಿಯ ಪ್ರಯತ್ನ ಕೂಡ ಹಾಳಾಗಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಮಧು ಬಂಗಾರಪ್ಪಗೇನ್ರಿ ಅನುಭವ ಇದೆ, ಅವ್ರಿಗೇನು ಅಷ್ಟೊಂದು ಎಲೆಕ್ಷನ್ ಗೆದ್ಬಿಟ್ಟು ಅವ್ರ ಅಂದರು. ಅದಕ್ಕೆ ಹೇಳಿದ್ದು ಸೀನಿಯಾರಿಟಿಗಿಂತ ಸಿನ್ಸಿಯಾರಿಟಿ ಮುಖ್ಯ ಅಂತ. ಹಬ್ಬದ ದಿನ ಸೊರಬಕ್ಕೋ ಅಥವಾ ಬೆಂಗಳೂರು ಮನೆಲ್ಲ ಹಬ್ಬ ಮಾಡ್ಕೊಂಡು ಕೂರ್ಬೋದಿತ್ತು. ಇತ್ತೀಚೆಗಷ್ಟೇ ಸತತವಾಗಿ ಅಧಿವೇಶನ ಬೇರೆ ನಡೆದಿತ್ತು. ಆದರೂ ಹಬ್ಬದ ದಿನ ಕೂಡ ವಿದ್ಯಾರ್ಥಿಗಳಿಗೆ ನೋವಾಗಿದೆ ಅಂದಾಗ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಹೋದರು. ಇದಕ್ಕೆ ಹೇಳೋದು ಡೆಸಿಗ್ನೇಷನ್ಗಿಂತ ಡೆಡಿಕೇಶನ್ ಮುಖ್ಯ ಅಂತ. ಒಳ್ಳೆಯವರು ಒಳ್ಳೇದು ಮಾಡ್ತಿರುವಾಗ ಆ ಒಳ್ಳೆತನ ನಮಗೂ ಒಳ್ಳೆಯದು ಅನ್ನಿಸ್ದಾಗ ಅದನ್ನ ಹೊಗಳೋದ್ರಲ್ಲಿ ತಪ್ಪೇನಿಲ್ಲ. ಮಧು ಬಂಗಾರಪ್ಪ ಅವರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.